dear students. Once again, welcome back to English online class. In the previous class, we started the new unit of the textbook contents. That is the fourth one, Oru Manushan, written by Waikom Muhammad Bashir. Written by Waikom Muhammad Bashir. In the previous class, we discussed about the author, we discussed about the themes and significance of the story, and also we come to know a little bit about the glossary part also. So now we will start the story directly, and also we completed the pre-reading activity also. So ವಿದ್ಯಾರ್ಥಿಗಳೇ, ನಿನ್ನೆಯ ಕ್ಲಾಸಿನಲ್ಲಿ ಟೆಕ್ಸ್ಟ್ ಬುಕ್ಕಿನ 4ನೇ ಅಧ್ಯಾಯವಾದಂತಹ ಓರು ಮನುಷ್ಯನ್ ಎಂಬ ಕಥೆಯನ್ನು ಶುರು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಅದರ ಒಂದು ವಿಷಯ ವಸ್ತು, ಅದನ್ನು ಬರೆದಂತಹ ಬರಹಗಾರರಾದಂತಹ ವೈಕೊಂ ಮೊಹಮ್ಮದ್ ಬಶೀರ್ ಅವರ ಒಂದು ಜೀವನ ಚರಿತ್ರೆ, ಹಾಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ಶಬ್ದಕೋಶದ ಒಂದು ವಿಶ್ಲೇಷಣೆ ಮತ್ತು ಆ ಒಂದು ಪ್ರೀ ರೀಡಿಂಗ್ ಆಕ್ಟಿವಿಟಿ ಏನಿದೆ ಪಾಠ ಶುರು ಮಾಡೋದಕ್ಕೆ ಮುಂಚೆ ಅದು ಎಲ್ಲದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ನೌ ವಿ ವಿಲ್ ಗೋ ಫಾರ್ ಡೈರೆಕ್ಟ್ಲಿ ದ ಸ್ಟೋರಿ ಇನ್ ಡಿಟೇಲ್. Page number 30. Just look at the image. There is a place, a hotel. There is a hotel. And there are some customers are there. Somewhere eating, somewhere cooking, somewhere sitting, somewhere collecting the cash. And totally just look at the image. Later we will come to know what exactly this image indicates. So ವಿದ್ಯಾರ್ಥಿಗಳೇ, ಈ ಟೆಕ್ಸ್ಟ್ ಬುಕ್ಕಿನಲ್ಲಿ ಒಂದು ಚಿತ್ರಣ ಕೊಟ್ಟಿದ್ದಾರೆ. ಆ ಚಿತ್ರಣ ಮತ್ತೇನು ಅಲ್ಲ, ಒಂದು ಹೋಟೆಲಿನ ಸ್ಥಳ. ಆ ಹೋಟೆಲಲ್ಲಿ ಕೆಲವೊಂದಿಷ್ಟು ಮಂದಿ ತಿಂತಾ ಇದ್ದಾರೆ, ಕೆಲವೊಂದಿಷ್ಟು ಮಂದಿ ಕುಳಿತುಕೊಂಡಿದ್ದಾರೆ, ಕೆಲವೊಂದಿಷ್ಟು ಮಂದಿ ಅಡಿಗೆ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಮಂದಿ ಅಥವಾ ಕೆಲವೊಬ್ರು ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಯು ಹ್ಯಾವ್ ನೋ ಡೆಫಿನೆಟ್ ಪ್ಲಾನ್ಸ್. ಯು ಆರ್ ವಾಂಡರಿಂಗ್ ಅರೌಂಡ್ ಫಾರ್ ಅವೇ ಫ್ರಮ್ ಹೋಮ್. You have no money with you. You do not know the local language. You can speak English and Hindustani. The story begins with some few sentences about the particular situation of a particular life. So ಕಥೆ ಶುರುವಾಗುವುದು ಕೆಲವೊಂದಿಷ್ಟು ಸಾಲುಗಳ ಮುಖಾಂತರ. ಯಾವುದು ಒಂದು ನಿರ್ದಿಷ್ಟವಾದ ಸನ್ನಿವೇಶದ ಬಗ್ಗೆ ಮಾತನಾಡುತ್ತೋ, ಒಬ್ಬ ನಿರ್ದಿಷ್ಟವಾದ ವ್ಯಕ್ತಿಯ ಜೀವನದ ಬಗ್ಗೆ ಮಾತನಾಡುತ್ತೋ. ಉದಾಹರಣೆಗೆ, ಯು ಹ್ಯಾವ್ ನೋ ಡೆಫಿನಿಟ್ ಪ್ಲಾನ್ಸ್. ಯು ಆರ್ ವ್ಯಾಂಡರಿಂಗ್ ಅರೌಂಡ್ ಫಾರ್ ಅವೇ ಫ್ರಮ್ ಹೋಮ್. ಯು ಹ್ಯಾವ್ ನೋ ವಿತ್ ಯು ಮನಿ ವಿತ್ ಯು. ಯು ಡು ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ಯು ಕ್ಯಾನ್ ಸ್ಪೀಕ್ English and Hindustani. So here speaker says that if you have no definite plans, and if you are wandering place to place, even you didn't have the knowledge of locality, you have no money with you, and you know only 2 languages, one is English and Hindi, and even you don't know the language of locality where you went, where you are wandering, where you were wandering. So ವಿದ್ಯಾರ್ಥಿಗಳೇ, ನೀವು ಯಾವುದೇ ನಿಯೋಜನೆ ಇಲ್ಲದೆ, ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಇಲ್ಲದೆ, ಗೊತ್ತು ಇಲ್ಲದೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ದೂರವಾದ ಪ್ರದೇಶಗಳಿಗೆ ಹೋಗಿದ್ದೀರಿ ಮತ್ತು ಅಲ್ಲಿನ ಸ್ಥಳೀಯ ಭಾಷೆಯ ಒಂದು ಅರಿವು, ಜ್ಞಾನ ನಿಮಗೆ ಇಲ್ಲ. ಇನ್ನು ನಿಮ್ಮ ಹತ್ರ ಹಣ ಕೂಡ ಇಲ್ಲ, ಸ್ಥಳೀಯ ಜ್ಞಾನವೂ ಇಲ್ಲ, ಸ್ಥಳೀಯಕ್ಕೆ ಸಂಬಂಧಪಟ್ಟಂತಹ ಭಾಷೆಯೂ ಜ್ಞಾನವೂ ಕೂಡ ಇಲ್ಲ. ಕೇವಲ ನಿಮಗೆ ಇಂಗ್ಲಿಷ್ ಮತ್ತು ಹಿಂದಿ ಮಾತನಾಡಕ್ಕೆ ಬರುತ್ತೆ. ಅಂತಹ ಸ್ಥಿತಿ ಮತ್ತೇನು ಅಲ್ಲ,
ಕಠಿಣವಾದಂತಹ ಸ್ಥಿತಿ, ಕಷ್ಟಕರವಾದಂತಹ ಸ್ಥಿತಿ. ಉದಾಹರಣೆಗೆ ನೀವು ಊರು ಬಿಟ್ಟು ನೀವು ಬೇರೆ ಕಡೆ ಹೋದಾಗ, ಕರ್ನಾಟಕವನ್ನು ಬಿಟ್ಟು ನೀವು ಆಂಧ್ರಕ್ಕೆ ಹೋದಾಗ, ತಮಿಳುನಾಡಿಗೆ ಹೋದಾಗ, ಉತ್ತರ ಪ್ರದೇಶಕ್ಕೆ ಹೋದಾಗ, ಮಧ್ಯಪ್ರದೇಶಕ್ಕೆ ಹೋದಾಗ, ಹಿಂಗೆ ದೂರದ ಸ್ಥಳಕ್ಕೆ ಹೊಟ್ಟೆಪಾಡಿಗಾಗಿ ಹೋದಾಗ ಯಾವುದೇ ನಿಯೋಜನೆ ಇಲ್ಲದೆ, ಯೋಜನೆ ಇಲ್ಲದೆ, ಹಣ ಇಲ್ಲದೆ, ಜ್ಞಾನ ಇಲ್ಲದೆ ಹೋದಾಗ ಅಲ್ಲಿ ನಿಮ್ಮ ಸ್ಥಿತಿಗತಿ ಹೇಗಿರುತ್ತೆ? ಚೆನ್ನಾಗಿರುತ್ತೋ ಅಥವಾ ಕಠಿಣತೆಯಿಂದ ಕೂಡಿರುತ್ತೋ? ನಿಜವಾಗ್ಲೂ ನಿಮ್ಮ ಜೀವನ ಕಠಿಣತೆಯಿಂದ ಕೂಡಿರುತ್ತೆ. ಭಾಷೆಯ ಅರಿವಿಲ್ಲ, ಸ್ಥಳೀಯ ಜ್ಞಾನ ಇಲ್ಲ, ಕಿಸೆಯಲ್ಲಿ ಹಣ ಇಲ್ಲ, ನಿರ್ದಿಷ್ಟವಾದಂತಹ ಯೋಜನೆ ಇಲ್ಲ ಅಂದ್ರೆ ಏನಾಗುತ್ತೆ ಗತಿ ಅನ್ನೋದನ್ನ ವೈಕಂ ಮೊಹಮ್ಮದ್ ಬಶೀರ್ ಅವರು ಹೇಳ್ತಾ ಇದ್ದಾರೆ. ಯಾವ ರೀತಿ ಹೇಳ್ತಾರೆ ಮುಂದೆ ನೋಡೋಣ. ಬಟ್ ವೆರಿ ಫ್ಯೂ ಪೀಪಲ್ ನೋ ಐದರ್ ಆಫ್ ದಿಸ್ ಲ್ಯಾಂಗ್ವೇಜಸ್. ದಿಸ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರೆಡಿಕಾಮೆಂಟ್ಸ್. ಕಠಿಣ ಸನ್ನಿವೇಶನಗಳಿಗೆ ದೂಡಿ ಬಿಡುತ್ತೆ. ಮೆನಿ ಅಡ್ವೆಂಚರಸ್, ಸಾಹಸ ಮಾಡುವಂತಹ ಸಂದರ್ಭ ಬಂದು ಬಿಡುತ್ತೆ. ಕ್ಯಾನ್ ಬಿಫಾಲ್ ಯು, ಕ್ಯಾನ್ ಬಿಫಾಲ್ ಯು. ಸೊ ವೇರ್ ಯು ವೆಂಟ್ ಟು ವ್ಯಾಂಡರ್, you didn't have the knowledge of the local language except only two languages, that is, one is English and one is Hindi. But the people of the place where you went, they didn't know much more knowledge except a few members about the English and Hindi. Definitely you will face the predicament, difficult situation, and you must and should have to do many adventurous. That much you feel difficulty in that situation. If you went without plans, without money, without knowledge, what will happen if you wander from one place to distant place, the far place? What happens? Exactly what happens, you know very well. You have to suffer, you have to face a difficult situation, and you have to do many adventures to survive yourself. So ವಿದ್ಯಾರ್ಥಿಗಳೇ, ಒಂದು ಸ್ಥಳದಿಂದ ಇನ್ನೊಂದು ದೂರವಾದಂತಹ ಸ್ಥಳಕ್ಕೆ ನೀವು ಹೋದಾಗ ಯಾವುದೇ ಯೋಜನೆ ಇಲ್ಲ, ಕಿಸೆಯಲ್ಲಿ ಹಣ ಇಲ್ಲ, ಭಾಷೆಯ ಜ್ಞಾನ ಇಲ್ಲ, ಸ್ಥಳೀಯದ ನಾಲೆಜ್ ಇಲ್ಲ, ಜ್ಞಾನ ಇಲ್ಲ ಅಂದಾಗ ಕೇವಲ ಎರಡು ಭಾಷೆಯನ್ನು ಇಟ್ಟುಕೊಂಡು, ಒಂದು ಇಂಗ್ಲಿಷು ಒಂದು ಹಿಂದಿ, ಆ ಭಾಷೆ ನಿಮಗೆ ಬರುತ್ತೆ, ಆದರೆ ನೀವು ಹೋದಂತಹ ಪ್ರದೇಶದ ಜನರಿಗೆ ಬರುವುದಿಲ್ಲ. ಉದಾಹರಣೆಗೆ ನಾನು ಕನ್ನಡವನ್ನು ತಿಳಿದುಕೊಂಡಿದ್ದೇನೆ, ಇಂಗ್ಲಿಷ್ನ ತಿಳಿದುಕೊಂಡಿದ್ದೇನೆ. ಸಪೋಸ್ ನಾನೇನಾದ್ರು ಯುಪಿ ಉತ್ತರ ಪ್ರದೇಶಕ್ಕೆ ಹೋದೆ ಅಂದ್ರೆ ಅವರಿಗೆ ಹಿಂದಿ ಬರೋದಿಲ್ಲ, ಮತ್ತೆ ಅವರಿಗೆ ಇಂಗ್ಲಿಷ್ ಬರೋದಿಲ್ಲ ಅಥವಾ ಕನ್ನಡ ಬರೋದಿಲ್ಲ ಅಂತ ಅಂದುಕೊಳ್ಳೋಣ, ಕನ್ನಡ ಇಂಗ್ಲಿಷ್ ಬರೋದಿಲ್ಲ ಅಂದ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ನಾವು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ, ಅದೇ ತರಹದ ಸಮಸ್ಯೆ, ಸಾಹಸ, ಕಠಿಣತೆಯನ್ನು ಅನುಭವಿಸಬೇಕಾಗ್ತದೆ ಅನ್ನೋದನ್ನು ಸೂಚಿಸ್ತಾ ಇದ್ದಾನೆ. ಸೂಕ್ಷ್ಮವಾಗಿ ವೈಕಂ ಮೊಹಮ್ಮದ್ ಬಶೀರ್ ಅವರು ತಮ್ಮ ಜೀವನದಲ್ಲಿ ಆದಂತಹ ಅನುಭವದ ಆರಂಭವನ್ನು ಹೇಳ್ತಾ ಇದ್ದಾರೆ. ಹೀಗೆ ಅವರು ಕೂಡ ಯಾವುದೇ ಯೋಜನೆ ಇಲ್ಲದೆ, ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ, ಕಿಸೆಯಲ್ಲಿ ಹಣವಿಲ್ಲದೆ, ಜ್ಞಾನವಿಲ್ಲದೆ ತಮ್ಮ ಪ್ಲೇಸ್ ಅನ್ನ ಬಿಟ್ಟು ದೂರದ ಪ್ರದೇಶಕ್ಕೆ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಕೂಡ ಅನೇಕ ಕಠಿಣತೆಗಳನ್ನು ಅನುಭವಿಸ್ತಾರೆ, ಕಠಿಣ ಸಂದರ್ಭಗಳಿಗೆ ತುತ್ತಾಗ್ತಾರೆ. ಹಾಗೆಯೇ ಬಹಳಷ್ಟು ಸಾಹಸ ಮಾಡುವಂತಹ ಕೆಲಸ ಕೂಡ, ಸಮಸ್ಯೆ ಕೂಡ ಅಥವಾ ಸಂದರ್ಭ ಕೂಡ ಬಂದು ಹುಡುಗುತ್ತೆ ಅವರ ಜೀವನದೊಳಗೆ. ಹಾಗೆ ಹೇಳ್ತಾರೆ, Waikom Mohammad Bashir is advising to all of us that without a proper plan, we should not leave our place. Without proper knowledge, we should not leave our place. If we do like that, what will happen exactly is going to explain each and everything. You find yourself caught in a dangerous situation, a total stranger rescues you. Stranger means ಅನಾಮಿಕ ವ್ಯಕ್ತಿ, ಗೊತ್ತಿಲ್ಲದಿರುವಂತಹ ಒಬ್ಬ ವ್ಯಕ್ತಿ. Even after years pass by, you will sometimes remember the man and wonder why he did so. So definitely you find yourself caught in the dangerous situation, and a total stranger comes and rescues you from that situation. After passing many years, you will remember that fellow
and you will recall your memory why he did help to you, why he rescued, and what quality he had to rescue me, what quality he had to help me. What you will recall, the recall is nothing but ಓರ್ವ ಮನುಷ್ಯನ್, the recall is nothing but ಓರ್ವ ಮನುಷ್ಯನ್. ಸೊ ಇಂತಹ ಸಂದರ್ಭದಲ್ಲಿ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ತಯಾರಿ ಇಲ್ಲದೆ, ನೀವೇನಾದರೂ ಹಣವಿಲ್ಲದೆ ಜ್ಞಾನವಿಲ್ಲದೆ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋದಾಗ ಭಾಷೆಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಎಲ್ಲ ಸಮಸ್ಯೆಗಳು ಬಂದು ಒದಗಿದಾಗ ನೀವು ಸಾಹಸವನ್ನ ಮಾಡದೆ ಮತ್ಯಾವ ನಿಮ್ಮ ಹತ್ತಿರ ಬೇರೆ ಯಾವುದೇ ದಾರಿ ಇಲ್ಲ, ಇನ್ನೇನು ನೀವು ಸಿಕ್ಕಾಕೊಂಡ್ ಬಿಟ್ರಿ, ಇನ್ನೇನು ಜೀವನ ಮುಗಿದೇ ಹೋಯ್ತು ಇದೇ ಊರಲ್ಲಿ ಅಂದುಕೊಳ್ಳೋ ಮುಂದಾಗ ಯಾರೋ ಒಬ್ಬ ಅಪರಿಚಿತ ಅನಾಮಿಕ ಬಂದು ನಿಮ್ಮನ್ನ ರಕ್ಷಿಸ್ತಾನೆ. ನಿಮ್ಮ ಕಠಿಣ ಸಂದರ್ಭದಲ್ಲಿ ನೀವು ಸಿಕ್ಕಾಕೊಂಡಾಗ, ಸಮಸ್ಯೆಗಳಲ್ಲಿ ನೀವು ಸಿಲುಕು ಹಾಕೊಂಡಾಗ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡಿ ಆ ಒಂದು ಕಠಿಣತೆಯಿಂದ, ಆ ಒಂದು ಕಷ್ಟಕರ ಸನ್ನಿವೇಶದಿಂದ ನಿಮ್ಮನ್ನ ಪಾರು ಮಾಡಿದಾಗ ನೀವು ಬಹಳ ವರ್ಷಗಳ ನಂತರ ನೀವು ಮೆಲುಕು ಹಾಕ್ತೀರಿ, ಆ ವ್ಯಕ್ತಿ, ಆ ಮನುಷ್ಯ ನನಗೆ ಸಹಾಯ ಮಾಡ್ಯಾನಂದ್ರೆ ಅವನ ಹತ್ರ ಎಂತಹ ಗುಣಗಳಿದ್ದಾವೆ. ನಾನು ಕಷ್ಟದಲ್ಲಿ ಮುಗಿದೇ ಹೋಯ್ತು ನನ್ನ ಜೀವನ ಅನ್ನುವಂದಾಗ ಆ ಮನುಷ್ಯ ಹೆಲ್ಪ್ ಮಾಡಿದಾನೆ ಅಂದ್ರೆ ಆ ಮನುಷ್ಯನಲ್ಲಿರುವಂತಹ ಗುಣಗಳು ಯಾವುವು? When I was struck in a predicament, when I was struck in a difficult situation, that I thought that my life was collapsed, my life was ended. In that situation, a stranger coming and helping me and rescuing me, it is wondrous thing, and I didn't know what type of quality he had. Now I am remembering, I am coming to know that he was nothing but Oru Manushan. He was nothing but a man who has the qualities of human values, who has the qualities of humanity. Definitely now I am recalling that said speaker or writer Muhammad Bashir. ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ರಕ್ಷಿಸಿ ನನ್ನ ಜೀವವನ್ನ ಉಳಿಸಿದಂತ ಆ ಮಹಾನುಭಾವ, ಆ ಮನುಷ್ಯ ಮತ್ಯಾರು ಅಲ್ಲ, ಅದೇ ಮನುಷ್ಯ. ಯಾವ ಮನುಷ್ಯ ಮಾನವೀಯ ಮೌಲ್ಯಗಳನ್ನು ಹೊಂದಿದ್ದಾನೆ, ಯಾವ ಮನುಷ್ಯ ಮಾನವೀಯತೆಯನ್ನು ಹೊಂದಿದ್ದಾನೆ, ಅದೇ ಮನುಷ್ಯನನ್ನು ನೆನಪಿಸಿಕೊಂಡು ಆ ಮನುಷ್ಯನಿಗೆ ಗೌರವ ಸೂಚಿಸುವ ಸಲುವಾಗಿ ಈ ಒಂದು ಕಥೆಯನ್ನು ಬರೀತಾ ಇದ್ದಾರೆ. ಯಾರು? ಮೊಹಮ್ಮದ್ ಬಶೀರ್. We can call this story as remembrance, the story of remembrance. ನೆನಪು ಮಾಡಿಕೊಳ್ಳುವುದು, ಮೆಲುಕು ಹಾಕಿಕೊಳ್ಳುವುದು. ಹಾಗಾದ್ರೆ ರೈಟರ್ ಯಾವ ಸಿಚುವೇಶನ್ ಸ್ಟ್ರಕ್ ಆಗಿದ್ರು, ಸಿಕ್ಕಾಕೊಂಡಿದ್ರು, ಆ ಮನುಷ್ಯ ಇವರಿಗೆ ಹೆಂಗೆ ರೆಸ್ಕ್ಯೂ ಮಾಡಿದ, ಈಚ್ ಅಂಡ್ ಎವ್ರಿಥಿಂಗ್, the story begins now. Then how the writer struck, how he was facing the difficult situation, how he was facing the predicaments, and how the stranger rescued the author. Each and everything the author is going to explain from this paragraph. The real story begins from this line. Here the speaker or author says, let us say it is I, not you, who remembers the man. It is I, not you, who remembers the man. The speaker is saying that. Who is the speaker here? The speaker himself, the author, Muhammad Bashir. Now I am going to remember that man. Now I am going to explain my experience before you. He is saying that. Who is saying that? Muhammad Bashir. So ಈ ಸಾಲಿನ ಮೂಲಕ ಶುರುವಾಗುತ್ತೆ ಹೇಳ್ತಾ ಇದ್ದಾರೆ ಮುಹಮ್ಮದ್ ಬಶೀರ್ ಅವರು. ಈ ಪಾಠದಲ್ಲಿ ಏನು ಬರ್ತಾ ಇದ್ದಾವೆ ಸನ್ನಿವೇಶಗಳು ಅವೆಲ್ಲವೂ ನನ್ನ ಜೀವನದಲ್ಲಿ ನಡೆದಂತಹ ಅನುಭವಗಳು, ಘಟನೆಗಳು. ಈಗ ನಾನು ಹೇಳೋದಕ್ಕೆ ಹೋಗ್ತೀನಿ, ಒಂದೊಂದಾಗಿ ನಿಮಗೆ ನಾನು ಅನುಭವಿಸಿದಂತಹ ಅನುಭವಗಳು ಅನ್ನುವಂತ ಮಾತನ್ನು ಹೇಳ್ತಾರೆ. I am now narrating an experience which I have some value means onishta, notions about human beings, including myself. So I am now narrating an experience which I have some value notions or doubts, confusion about human beings, including myself. ಈಗ ನಾನು ನನ್ನ ಅನುಭವಗಳ ಒಂದು ಬುತ್ತಿಯನ್ನ ಬಿಚ್ಚೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಕೂಡ ಒಂದಾನೊಂದು ಕಾಲದಲ್ಲಿ
ಮನುಷ್ಯರ ಕುರಿತಾದ ಅನೇಕ ಗೊಂದಲಗಳು ನನ್ನ ತಲೆಯೊಳಗಿದ್ದು, ನಿಜವಾದ ಮನುಷ್ಯ ಯಾರು, ನಿಜವಾದ ಮನುಷ್ಯ ಯಾರು, ನನ್ನನ್ನು ಹಿಡಿದುಕೊಂಡನೆ, ಯಾವ ತರಹದ ಕನ್ಫ್ಯೂಷನ್ಗಳು. ದೇರ್ ಆರ್ ಅರೌಂಡ್ ಮೀ ಗುಡ್ ಮ್ಯಾನ್, ಒಳ್ಳೆಯ ಮನುಷ್ಯರು, ಅಂಡ್ ಥೀವ್ಸ್, ಕಳ್ಳರು, ಕಾಕರು, those who suffer from various infectious diseases, ರೋಗಿಗಳು, from madness, ಹುಚ್ಚುತನದಿಂದ ಕೂಡಿದ ಹುಚ್ಚು ಜನರು. One has to live carefully, one has to live carefully. So here Maulana Muhammad Bashir telling us that while he thought about human beings surrounding him, there are people who are thieves, there are people who are cruel, there are people who are mad, there are people who are deceived, but we are living among them. We should live carefully, This is the message. So ವೈಕಂ ಮೊಹಮ್ಮದ್ ಬಶೀರ್ ಅವರು ಹೇಳ್ತಾ ಇದ್ದಾರೆ, ನಾನು ಕೂಡ ಮನುಷ್ಯರ ಬಗ್ಗೆ ಸಾಕಷ್ಟು ಗೊಂದಲಗಳನ್ನ ಹೊಂದಿದ್ದೆ, ಸಂಶಯಗಳನ್ನ ಹೊಂದಿದ್ದೆ. ಏನೆಂದ್ರೆ ನಮ್ಮ ಸುತ್ತಮುತ್ತಲು ಎಲ್ಲ ತರಹದ ಜನರಿದ್ದಾರೆ. ಉದಾಹರಣೆಗೆ ಕಳ್ಳಕಾಕರಿದ್ದಾರೆ, ಒಳ್ಳೆಯ ಮನುಷ್ಯರು ಇದ್ದಾರೆ, ಕೆಟ್ಟ ಜನರು ಇದ್ದಾರೆ, ಹುಚ್ಚ ಜನರು ಇದ್ದಾರೆ, ರೋಗಗ್ರಸ್ತ ಜನರು ಇದ್ದಾರೆ. ಅವರ ಮಧ್ಯೆ ನಾವು ಇರುವುದಕ್ಕೆ ಹೊಟ್ಟಿದ್ದೇವೆ ಅಂದರೆ, ನಾನು ಇರುವುದಕ್ಕೆ ಹೊಟ್ಟಿದ್ದೇನೆಂದ್ರೆ ನಾನು ಬಹಳ ಜಾಗರೂಕತೆಯಿಂದ ಇರಬೇಕು, ಎಚ್ಚರದಿಂದ ಇರಬೇಕು. ಹಾಗಾಗಿ ಯಾಕೆ ಜಾಗೃತಿ, ಯಾಕೆ ಎಚ್ಚರ? ನೆಕ್ಸ್ಟ್ ಹೇಳ್ತಾರೆ, The world has more evil than good. We realize this only after we get hurt. The world has more evil than good. And when we will come to know about the reality, when we will get hurt really, ಯಾಕೆ ನಾನು ನಮ್ಮ ಸುತ್ತಮುತ್ತಲ ಜನರು ಹುಚ್ಚರಿದ್ದಾರೆ, ರೋಗಗ್ರಸ್ತರಿದ್ದಾರೆ, ಕೆಟ್ಟವರಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜಗತ್ತು, ಈ ಸಮಾಜ ಒಳ್ಳೆಯ ಜನರಿಗಿಂತ ಕೆಟ್ಟ ಜನರನ್ನೇ ಹೆಚ್ಚಾಗಿ ಹೊಂದಿದೆ. ಇನ್ನು ಇಂತಹ ಕೆಟ್ಟ ಜನರೊಂದಿಗೆ ನಾವು ಬದುಕಬೇಕಾದ್ರೆ ಎಚ್ಚರವಾಗಿರಬೇಕು, ಜಾಗೃತವಾಗಿರಬೇಕು. ಮತ್ತು ಈ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಎಷ್ಟೊಂದು ಕೆಟ್ಟರಿದ್ದಾರೆ ಎನ್ನುವಂತಹ ಅನುಭವ ನಮಗೆ ಬೇಕಾದರೆ, ನಮಗೆ ನಿಜವಾಗಲೂ ಅಂತಹ ಕಹಿ ಅನುಭವಗಳು, ನೋವಿನ ಸಂಗತಿಗಳು ನಮ್ಮ ಜೀವನದಲ್ಲಿ ನಡೆದಾಗ ಮಾತ್ರ ನನಗೆ ಗೊತ್ತಾಗುತ್ತೆ ಎಷ್ಟು ಜಗತ್ತು ಕೆಟ್ಟ ಜನರನ್ನ ಹೊಂದಿದೆ, ಎಷ್ಟು ಜಗತ್ತು ಹೊಲಸ ಜನರನ್ನ ಹೊಂದಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾರು? ವೈಕಂ ಮೊಹಮ್ಮದ್ ಬಶೀರ್ ಅವರು. The world has more evil than good. When we will come to experience, we will experience what happens really in our life. In that situation, we will come to know how the people are bad, evil surrounding us. But whatever we are living up among them, we should live carefully. Otherwise, what will happen? He will say in the next paragraph. Let me recall here that incident which was perhaps quite insignificant. ಎಷ್ಟು ಜಗತ್ತು ಕೆಟ್ಟ ಜನರನ್ನ ಹೊಂದಿದೆ ಅನ್ನೋದು ನನಗೆ ಯಾವಾಗ ತಿಳಿತಂದ್ರೆ, ನಾನು ಮೆಲುಕು ಹಾಕ್ತೇನೆ ನನಗೆ ಆದಂತ ಅನುಭವಗಳನ್ನ. ಈಗ ಯಾವ ರೀತಿ ಅಂದ್ರೆ, ಇಟ್ ವಾಸ್ ಎ ಕ್ವೈಟ್ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಎ ಮೌಂಟೇನ್, some 1500 miles from home. ತನ್ನ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ತಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಅದೊಂದು ದೊಡ್ಡ ಊರಿತ್ತು, ಅದು ಕಣಿವೆ ಪರ್ವತಗಳಿಂದ ಕೂಡಿತ್ತು. ಅವನ ಒಂದು ಮೂಲ ವಾಸ ಸ್ಥಳದಿಂದ ಸುಮಾರು 1500 ಮೈಲಿಗಳಿತ್ತು. 1500 ಮೈಲಿಗಳಿತ್ತು ಅಂದ್ರೆ more than 1000 kilometers. The inhabitants, ಅಲ್ಲಿಯ ನಿವಾಸಿಗಳು, of which had never been known for a quality of mercy, ಅನುಕಂಪ, sympathy. So one day the writer Waikum Muhammad Bashir went by leaving his native place
which is from 1500 miles from his native place. He went to that place, and the people resident of that place never know about the quality of mercy. That much they were merciless people. ವಿದ್ಯಾರ್ಥಿಗಳೇ, ನಿಜವಾದ ತಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಒಂದು ದಿವಸ ತಾವು ತಮ್ಮ ಮೂಲ ಊರನ್ನ ಬಿಟ್ಟು ಸುಮಾರು 1500 ಮೈಲಿಗಳ ದೂರವಾದಂತಹ ಒಂದು ಪ್ರದೇಶಕ್ಕೆ ಹೋಗಿದ್ರು. ಯಾವುದೇ ಯೋಜನೆ ಇಲ್ಲ, ಯಾವುದೇ ತಯಾರಿಲ್ಲ, ಪೂರ್ವ ತಯಾರಿಲ್ಲ, ಹಣ ಇಲ್ಲ, ಧ್ಯಾನ ಇಲ್ಲ. ಊರು ಬಿಟ್ಟು ಹೋದ್ರು. ಇನ್ನ ಆ ಊರಿನ ಜನರು ಹೆಂಗಿದ್ರಪ್ಪ ಅಂತಂದ್ರೆ, ಅನುಕಂಪ ಅಂದ್ರೇನೆ ಗೊತ್ತಿಲ್ಲ ಅವರಿಗೆ. ಅಷ್ಟು ಕ್ರೂರಿತನದಿಂದ ಕೂಡಿದಂತಹ ಜನರು ಆ ಪ್ರದೇಶದ ಜನರಾಗಿದ್ರು. ಇವತ್ತು ಉದಾಹರಣೆಗೆ ನಾವು ಅಂತೇವೆ ಬಿಹಾರ್ ಅಂತ ಕರಿತೇವೆ, UP ಅಂತ ಕರಿತೇವೆ. ಅಲ್ಲಿ ಜನರು ತುಂಬಾನೇ ಒಂದು ಕಠೋರವಾಗಿರ್ತಾರೆ. UP, ಬಿಹಾರ್ ಮೋಸ್ಟ್ಲಿ ಅಂತಹ ಪ್ರದೇಶಕ್ಕೇನೆ ಹೋಗಿದ್ದಾರೆ, ಕಣಿವೆಗಳ ಪ್ರದೇಶ. They were a cruel people. Murder, robbery, pickpocketing, ಕೊಲೆ, ತುಡುಗು ಮಾಡೋದು, ಪಾಕೆಟ್ ಹೊಡೆಯೋದು, these were daily occurrences. ಇವು ದಿನಚರಿಯ ಕೆಲಸಗಳು. The people of that place, what they were doing? They were doing robbery, they were murdering, and they were pickpocketing for daily occurrence. ಅಲ್ಲಿ ಜನರು ಎಷ್ಟು ಕ್ರೂರಿ ಇದ್ರು. ಅವರ ಜೀವನದಲ್ಲಿ ಅನುಕಂಪ ಅಂದ್ರೆ ಗೊತ್ತಿಲ್ಲ. ಅವರು ಮಾಡುವಂತ ದಿನಚರಿ ಕೆಲಸ ಯಾವ್ದಾಗಿತ್ತಪ್ಪ ಅಂದ್ರೆ ತುಡುಗು ಮಾಡೋದು, ಪಾಕೆಟ್ ಹೊಡೋದು, ಕೊಲೆಯೋ ಮಾಡೋದು. ಅಷ್ಟರ ಮಟ್ಟಿಗೆ ಅವರು ಕ್ರೂರಿಗಳಾಗಿದ್ದರು. ಬೈ ಟ್ರೆಡಿಷನ್ ದ ಪೀಪಲ್ ವೇರ್ ಪ್ರೊಫೆಷನಲ್ ಸೋಲ್ಜರ್ಸ್. ಮೂಲವಾಗಿ ಅವರು ಸಾಂಪ್ರದಾಯಿಕವಾಗಿ ಹೇಳಬೇಕಂದ್ರೆ ಅವರ ಮೂಲ ಕಸುಬು ಒಂದು ಸೈನಿಕ ವೃತ್ತಿ. ಸಮ್ ಆಫ್ ದಮ್ ವೆಂಟ್ ಟು ಡಿಸ್ಟೆಂಟ್ ಪ್ಲೇಸ್ ಅಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್. ಕೆಲವೊಂದಿಷ್ಟು ಜನರು ಬಡ್ಡಿಗೆ ಹಣ ಕೊಟ್ಟು ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ರು. ಮೆನಿ ಅದರ್ಸ್ ಸರ್ವ್ಡ್ ಆಸ್ ಅ ವಾಚ್ಮ್ಯಾನ್ ನೌಕರಿಯನ್ನ ಮಾಡ್ತಾ ಇದ್ರು. ಬ್ಯಾಂಕ್ಗಳಲ್ಲಿ, ಮಿಲ್ಸ್, ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಬಿಗ್ ಸಿಟೀಸ್, ದೊಡ್ಡ ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ, ಒಂದು ವ್ಯಾಪಾರಿ ಒಂದು ಮಳಿಗೆಗಳಲ್ಲಿ. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಫಾರ್ ದೆಮ್. ದೇ ಗೇವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಮನಿ. ಮನಿ ಈಸ್ ಎವ್ರಿಥಿಂಗ್ ಇನ್ ದೇರ್ ಲೈಫ್. For money, they would do anything, even commit murder. For money, they were ready to do anything, even to commit the murder also. That much they were cruel. So, ಇವರು ಹೋದಂತಹ ಆ ಪ್ರದೇಶದಲ್ಲಿ ಜನರು ಯಾವ ರೀತಿ ಇದ್ರಂತಂದ್ರೆ, ಯಾವುದಕ್ಕೂ ಹೇಸದೇ ಇರುವಂತಹ ಜನರು. ಅವರ ಜೀವನದಲ್ಲಿ ಅನುಕಂಪ ಅಂದ್ರೇನೆ ಇಲ್ಲ. ಅನುಕಂಪದ ಪದಕ್ಕೆ ಬೆಲೆನೇ ಇಲ್ಲ. ಅವರ ದಿನಚರಿ ಕೆಲಸ ಹೇಗಿತ್ತು? ಅಲ್ಲಿ ಜನರ ದಿನಚರಿ ಕೆಲಸ ಕೊಲೆ ಮಾಡೋದು, ಪಾಕೆಟ್ ಹೊಡೆಯೋದು, ತುಡುಗು ಮಾಡೋದು, ದರೋಡೆ ಮಾಡೋದು, ದೋಚೋದು, ಹಣ ದೋಚೋದು ಸೈನಿಕ ವೃತ್ತಿಯಾಗಿತ್ತು. ಕೆಲವೊಂದಿಷ್ಟು ಜನರು ದೂರದ ಪ್ರದೇಶಕ್ಕೆ ಹೋಗಿ ವಾಚ್ಮ್ಯಾನ್, ಕಾವಲುಗಾರ ಕೆಲಸವನ್ನ ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಬಡ್ಡಿಗೆ ಹಣವನ್ನ ಬಿಟ್ಟು ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ರು. ಒಟ್ಟಾರೆ ಹಣ ಅಂದ್ರೆ ಅವನ ಜೀವನದೊಳಗೆ ಎಲ್ಲವೂ ಆಗಿತ್ತು. ಆ ಜನರ ಜೀವನದೊಳಗೆ ಹಣಕ್ಕಾಗಿ ಏನು ಮಾಡೋದಕ್ಕೂ ಕೂಡ ರೆಡಿ ಇದ್ರು. ಉದಾಹರಣೆಗೆ ಹಣಕ್ಕಾಗಿ ಕೊಲೆ ಮಾಡೋದಕ್ಕೂ ಕೂಡ ಸಿದ್ಧ ಇರುವಂತಹ ಆ ಕ್ರೂರಿ ಜನರು, ಅನುಕಂಪವಿಲ್ಲದ ಜನರು ಆ ಜನರ ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಯಾರು? ವೈಕಂ ಮೊಹಮ್ಮದ್ ಬಶೀರ್. ಸುಮ್ಮನೆ ನೀವೇ ಊಹಿಸಿಕೊಳ್ಳಿ ಎಂತೆಂತಹ ಸಾಹಸಗಳನ್ನ ಮಾಡಿದರು ಬಶೀರ್ ಅವರು, ಅಥವಾ ಎಂತೆಂಥ ಒಂದು ಸಮಸ್ಯೆಗಳಿಗೆ ಸಿಲುಕಾಕಿಕೊಂಡರು ಬಶೀರ್ ಅವರು ಅಂತ ಹೇಳಿ. ಜಸ್ಟ್ ಯು ಇಮ್ಯಾಜಿನ್ ದಟ್ ಹೌ ಮಚ್ ದ ಪ್ರೆಡಿಕಾಮೆಂಟ್ಸ್ ಫೇಸ್ಡ್ ಬೈ ಬಶೀರ್, ಹೌ ಮಚ್ ಅಡ್ವೆಂಚರ್ಸ್ ಡನ್ ಬೈ ಬಶೀರ್. ಜಸ್ಟ್ ಇಮ್ಯಾಜಿನ್, because going and leaving, staying in that place where the mercy has no value. So this is the story, and tomorrow we will continue. If you have any doubts regarding today's class, you can ask and get the clarification through the WhatsApp or call. Until the next video, stay tuned.